ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ಕೊರಳಹಳ್ಳಿ ಗ್ರಾಮದ ದೇವಸ್ಥಾನ ಆಂಜನೇಯನ ದೇವಸ್ಥಾನದಲ್ಲಿ ನಿಗೂಢವಾಗಿ ಗೆಜ್ಜೆ ಸೌಂಡು ಬರ್ತಾ ಇದೆ. ಇದನ್ನು ನೋಡಲಿಕ್ಕೆ ಜನರು ತಂಡೋಪತಂಡವಾಗಿ ಹರಿದು ಬರ್ತಾ ಇದ್ದಾರೆ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಇದೇನೋ ದೇವಸ್ಥಾನ ಇದೆ, ಇದು ಆಂಜನೇಯ ದೇವಸ್ಥಾನ. ಆಂಜನೇಯನ ದೇವಸ್ಥಾನದಲ್ಲಿ ಮಾಯಮ್ಮ ಮತ್ತು ದುರ್ಗಮ್ಮ ಅನ್ನುವಂಥ ದೇವಿಯ ಮೂರ್ತಿಯನ್ನು ತಂದಿಟ್ಟಿದ್ದಾರೆ. ಈ ಮೂರ್ತಿಯನ್ನು ತಂದಿಡಲಿಕ್ಕೆ ಕಾರಣಪ್ಪ ಅನ್ನುವಂತೆ ಅಚ್ಚರಿ ಅನ್ನುವಂತೆ ಅಮಾವಾಸ್ಯೆ ದಿನ ದುರ್ಗಮ್ಮನ ಮೂರ್ತಿಗೆ ಬೆಂಕಿ ಬಿದ್ದಿತ್ತು. ಹಾಗಾಗಿ ಹೊಸ ಮೂರ್ತಿಯನ್ನು ಮಾಡಿಸ್ಬೇಕು ಮತ್ತು ಬಣ್ಣವನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 3 ದಿನಗಳ ಹಿಂದೆ ಈ ದೇವಸ್ಥಾನಕ್ಕೆ ತಂದು ಮಾಯಮ್ಮ ಮತ್ತು ದುರ್ಗಮ್ಮನ ಮೂರ್ತಿಯನ್ನು ಇಟ್ಟಿದ್ರು. ಆದರೆ ಈ ಗ್ರಾಮದಲ್ಲಿರುವಂಥ ಯಲ್ಲಮ್ಮ ದೇವರ ಜಾತ್ರೆ ಮಾಡಬೇಕು ಅಂತೇಳಿ ಗ್ರಾಮದ ಮುಖಂಡರು ಯಾವಾಗ ಚರ್ಚೆಯನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಇಲ್ಲಿ ಗೆಜ್ಜೆನಾದ ಬರ್ತಾ ಇದೆ ಅನ್ನುವಂಥ ಮಾತುಗಳನ್ನು ಗ್ರಾಮಸ್ಥರು ಹೇಳ್ತಾ ಇರೋದು. ಅಂದರೆ ಮಾಯಮ್ಮ ಮತ್ತು ದುರ್ಗಮ್ಮನ ಬಿಟ್ಟು ಯಲ್ಲಮ್ಮನ ಜಾತ್ರೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲೇ ಈಗ ಗೆಜ್ಜೆನಾದ ಬರ್ತಾ ಇದೆ ಅಂತೇಳಿ ಒಬ್ಬರ ಅರ್ಚಕರ ಮೈ ಮೇಲೆ ಬಂದು ನುಡಿಯನ್ನು ಕೊಟ್ಟಿದ್ದಾಳೆ ತಾಯಿ ಅನ್ನುವಂಥ ಮಾತುಗಳನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಏನಂದರೆ ಮಾಯಮ್ಮ ದುರ್ಗಮ್ಮನ ಜಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಬಣ್ಣ ಕೊಡಿಸ್ಲಿಕ್ಕೆ ಇದೇ ಆಂಜನೇಯನ ಟೆಂಪಲ್ಗೆ ತಂದಿಡ್ತಿದ್ರು. ಆದರೆ ಆ ವರ್ಷ ಏನೂ ಆಗದಿದ್ದು ಈ ವರ್ಷ ಯಾಕೆ ಆಗ್ತಾ ಇದೆ ಗೆಜ್ಜೆನಾದ ಅನ್ನುವಂಥ ಪ್ರಶ್ನೆಗೆ ಗ್ರಾಮಸ್ಥರು ಹೇಳ್ತಾ ಇರೋದು ಏನಂತಂದರೆ ಮಾಯಮ್ಮ ಮತ್ತು ದುರ್ಗಮ್ಮನ ಬಿಟ್ಟು ಯಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಜನರು ಕೂಡ ಭಯಭೀತರಾಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ನಮ್ಮ ಗ್ರಾಮಕ್ಕೆ ಏನಾದರೂ ಕಂಟಕವಾಗುತ್ತಾ? ಯಾಕಂದರೆ ಅಮಾವಾಸ್ಯೆ ದಿನವೇ ಮಾಯಮ್ಮ ಮತ್ತು ದುರ್ಗಮ್ಮಗೆ ದೇವಸ್ಥಾನದಲ್ಲಿ ಬೆಂಕಿ ಕಂಡಿದ್ದು, ಈಗ ಇಲ್ಲಿ ಗೆಜ್ಜೆ ಶಬ್ದ ಬರ್ತಾ ಇರುವಂಥದ್ದು. ನಾವೆಲ್ಲಿ ಮಾಯಮ್ಮ ಮತ್ತು ದುರ್ಗಮ್ಮನ ಅವಕೃಪೆಗೆ ತುತ್ತಾಗ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆತಂಕವನ್ನು ಮಾಡ್ತಾ ಇರೋದು. ಸದ್ಯಕ್ಕೆ ಈಗ ಯಲ್ಲಮ್ಮನ ಜಾತ್ರೆಯನ್ನು ಪೆಂಡಿಗಿಟ್ಟಿರುವಂಥದ್ದು. ನಾನು ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಅಮ್ಮ, ನೀವು ಜಾತ್ರೆಗೆ ಯಾವಾಗ ಪ್ಲ್ಯಾನ್ ಮಾಡಿರಿ? ಏನಾಗ್ತಾ ಇದೆ? ಏನು ಸೌಂಡ್ ಬರ್ತಿಲ್ಲ? ಗೆಜ್ಜೆ ಸೌಂಡ್ ಬರ್ತದೆ. ಅದೆಲ್ಲ ಬಣ್ಣ ಕೊಡೋದು, ಬಣ್ಣ ಕೊಟ್ಟಿಂದ ಜಾತ್ರೆ ಮಾಡ್ರಿ. ಯಲ್ಲಮ್ಮನ ಜಾತ್ರೆ ಈಗ ಸದ್ಯ ಮಾಡಂಗಿಲ್ಲ. ನಾವು ಆಕಿ ಜಾತ್ರೆ ಎಲ್ಲರದು ಮಾಡಿಂದ ಆಮೇಲೆ ಜಾತ್ರೆ ಮಾಡ್ರಿ ಅಂತಂದು ಸೌಂಡ್ ಎಷ್ಟು ಯಾರೋ ನಡೆದಾಡಂಗೆ ಆಗುತ್ತೆ? ನಡೆದಾಡಂಗೆ ಆಗುತ್ತಾರೆ, ನಡೀತಾರಲ್ರಿ. ಇದೆ ಸೌಂಡ್ ಜಾಸ್ತಿ ಆಗುತ್ತೆ. ನಿನ್ನೆ ಜಗ್ಗಿ ಮಂದಿ ಇದ್ರಲ್ರಿ, ಅವಾಗ ಭಾಳ ಜಾಸ್ತಿ ಕೇಳೋದ್ರಿ ಸೌಂಡ್. ನಾನು ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ ಅಚ್ಚರಿಯ ವಾತಾವರಣ. ಯಾಕಂದರೆ ನಾವೆಲ್ಲಿ ದೇವಿ ಅವಕೃಪೆಗೆ ತುತ್ತಾಗ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲದಲ್ಲಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ನೀವು ಪ್ರತಿ ವರ್ಷ ಜಾತ್ರೆ ಮಾಡ್ತೀರಾ? ಇಲ್ಲ ಸರ್, ಯಲ್ಲಮ್ಮನ ಜಾತ್ರೆ ಪ್ರತಿ ವರ್ಷ ಮಾಡ್ತೀವಿ ಸರ್. ದುರ್ಗಮ್ಮನ ಜಾತ್ರೆ 5 ವರ್ಷ 6 ವರ್ಷ ಹಿಂಗೆ ಮಾಡ್ತೀವಿ ಸರ್. ಇದು ಏನಾಗೈತೆ ಅಂದ್ರೆ ಸರ, ಮಾಯಮ್ಮನ ಗುಡಿ ದೇವಸ್ಥಾನ ಬಿದ್ದು ಒಂದು 4-5 ವರ್ಷ ಆಯ್ತು ಸರ್. ದೇವಸ್ಥಾನ ಬಿದ್ದಿದ್ದಕ್ಕೆ ಮಾಯಮ್ಮನ ದೇವ ಮೂರ್ತಿನ ದುರ್ಗಮ್ಮನ ಗುಡಿಯಲ್ಲಿ ಇಟ್ಟಿದ್ದೀವಿ ಸರ್. ಹೋದ ಅಮಾವಾಸ್ಯೆ ದಿವಸ ಸರ ದೀಪ ಹಚ್ಚಿದಾಗ ಅದು ಒಂದು ಸ್ವಲ್ಪ ದೀಪ ಹತ್ತಿ ದೇವರಿಗೆ ಒಂದು ಸ್ವಲ್ಪ ಬೆಂಕಿ ತಗಲಿ ಬೆಂಕಿ ಹತ್ತಿತ್ತು ಸರ. ಮೂರ್ತಿ ಭಿನ್ನವಾದಕ್ಕೆ ಸರ ಈ ಊರು ಹಿರಿಯರೆಲ್ಲ ಕಲ್ಕೊಂಡು ಮೂರ್ತಿ ಬೇರೆ ಮಾಡ್ಸೋಕೆ ತೀರ್ಮಾನ ಮಾಡಿದ್ರು ಸರ್. ತೀರ್ಮಾನ ಮಾಡಿ ಫೆಬ್ರವರಿ 2-3 ಜಾತ್ರೆ ಮಾಡೋಕೆ ಊರಾಗ ಚಳ ಹೊಂಡಿಸಿ ಸರ. ಆಮೇಲೆ ಗದ್ದಿಗೆ ಗೊಂಡಿಸ್ಬೇಕು ಮತ್ತು ಗುಡಿಯನ್ನು ಹೊಸ ಓಪ್ಲಿಂಗ್ ಮಾಡ್ಬೇಕಂತ ತೀರ್ಮಾನ ಮಾಡಿ ಸರ ಪಟ್ಟಿ ಎತ್ತಕತ್ತಾರೆ ಸರ್. ಈಗ ಅದರ ನಂತರ ಪ್ರತಿ ವರ್ಷ ಯಲ್ಲಮ್ಮನ ಜಾತ್ರೆ ಮಾಡ್ತೀವಿ ಸರ್. ಇಲ್ಲಿ ಈಗ ಏನಾಗ್ತಾ ಇದೆ? ನಿಮ್ಮೂರಿಗೆ ತೊಂದರೆ ಆಗುತ್ತೆ ಅಂತ ಅನಿಸ್ತತಾ ನಿಮ್ಗೆ? ಏನು ತೊಂದರೆ ಏನಿಲ್ಲ ಸರ್, ದೇವ್ರು ಭಯ ಅನ್ನಿಸ್ತೈತೆ ಸರ್. ಆ ದೇವ್ರಿಗೆ ಹಾಕ್ಯಂಬರ್ಬೇಕು ಸರ್ ಅದನ್ನೆಲ್ಲ. ಹೌದಾ? ಈಗ ಏನು ಮಾಡ್ತಾರೆ? ಈಗ ನಾವು ನಿನ್ನೆ ಬಂದು ಸರ್ ಪೂಜಾರಿ ಪರಮಯ್ಯ ಬಂದು ಹೇಳಿಕೆ ಹೇಳ್ಯಾರ ಸರ್. ಸರ್ ಈಗೇನಂದ್ರೆ ಯಲ್ಲಮ್ಮನ ಜಾತ್ರೆ ಮಾಡೋದು ಬಿಡ್ರಿ, ನನ್ನ ಫಸ್ಟ್ ಬಣ್ಣ ಕೊಡಿಸಿ ಗದ್ದಿಗೆ ಗೊಂಡಿಸಿ ಆಮೇಲೆ ಆ ಜಾತ್ರೆನ ನನ್ನ ಜಾತ್ರೆ ಕುಡಿಯೋ ಮಾಡ್ರಿ ಅಂತಂದು ಹೇಳಿದ್ರು. ಒಟ್ಟಾರೆ ವಿಘ್ನಗೊಂಡಿರುವಂಥ ಮಾಯಮ್ಮ ಮತ್ತು ದುರ್ಗಮ್ಮನ ಮೂರ್ತಿಗೆ ಬಣ್ಣ ಕೊಡಿಸಿ ಆ ಜಾಗಕ್ಕೆ ಇಟ್ಟ ನಂತರ ಯಲ್ಲಮ್ಮನ ಜಾತ್ರೆಯನ್ನು ಮಾಡಿದರೆ ಒಳಿತಾಗುತ್ತೆ ಅನ್ನುವಂಥ ಮಾತುಗಳನ್ನು ಅರ್ಚಕರು ಹೇಳಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರೋದು. ಒಟ್ಟಾರೆ ಏನು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಳಹಳ್ಳಿ ಗ್ರಾಮದಲ್ಲಿ ಈಗ ಜನರು ತಂಡೋಪತಂಡವಾಗಿ ಹರಿದು ಬರ್ತಾ ಇದ್ದಾರೆ. ಈ ಗೆಜ್ಜೆ ನಾದಕ್ಕೆ ಕೇಳಲಿಕ್ಕೆ ಕಿವಿಗೊಟ್ಟು ದೇವಸ್ಥಾನದಲ್ಲಿ ಕೇಳ್ತಾ ಇದ್ದಾರೆ. ಒಟ್ಟಾರೆ ಈ ಗೊಂದಲಕ್ಕೆ ತೆರೆ ಎಳಿತಾರ ಹಿರಿಯರು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಗದಗ.